ಸ್ನೇಹಿತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ನಿಮ್ಮ ಇದ್ರ ಬಗ್ಗೆ ಮಾತಾಡ್ತೀವಿ, ಸಿನಿಮಾದ ಬಗ್ಗೆ. ಸಾಕಷ್ಟು ಸಿನಿಮಾಗಳು ಮಾಡಿದ್ದೀರಾ, ಬಟ್ ಎಲ್ಲೋ ಒಂದು ಕಡೆ ಚಿರಂಜೀವಿ ನೋಡ್ತಾ ಇದ್ರೆ ಇವಾಗ ಲಾಸ್ಟ್ ಕೊನೆ ಒಂದು 2 ಸಿನಿಮಾಗಳಲ್ಲಿ ಅವರ ಪಾತ್ರಗಳು ಸ್ವಲ್ಪ ವಿಭಿನ್ನತೆಯಿಂದ ಹೋಗ್ತಾ ಇದೆ. ಅದಕ್ಕಿಂತ ಮುಂಚೆ ನೋಡ್ತಾ ಬಂದರೆ ಬಬ್ಲಿ ಹೀರೋ, ಆ್ಯಕ್ಷನ್ ಹೀರೋ, ಲವರ್ ಬಾಯ್ ಅದು ಅದೇ ಥರ ಇತ್ತು. ಯಾಕಂದರೆ ಚಿರಂಜೀವಿ ಸರ್ಜನ ನೋಡಿದಾಗ ಒಬ್ಬ ಡೈರೆಕ್ಟ್ರಿಗೆ ಇವ್ರ ಕಡೆಯಿಂದ ಇನ್ನೂ ಏನೋ ಒಂದು ಮಾಡಿಸ್ಬೇಕು ನಾನು, ಈ ರೀತಿ ಐಡಿಯಾಗಳು ಯಾರಿಗೂ ಬಂದಿಲ್ಲ, ಬಂದು ಯಾರು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಲ್ವಾ? ಇಲ್ಲಿವರೆಗೂ ನಾನು ಆ ಥರ ಒಂದು ಅಂದರೆ ನನ್ನ ಹತ್ರ ಯಾರು ಬಂದು ಹಂಗೆ ಶೇರ್ ಮಾಡ್ಕೊಂಡಿಲ್ಲ. ಆ್ಯಂಡ್ ನನ್ನ ಇಂಟೆನ್ಷನ್ಸ್ ಏನು ಅಂದರೆ ಒಬ್ಬ ಆ್ಯಕ್ಟರ್ ಆಗಾದಮೇಲೆ ಪ್ರತಿಯೊಂದು ಫಿಲಮಲ್ಲಿ ಬೇರೆ ಥರ ಏನಾದರೂ ಒಂದು ಮಾಡಬೇಕು. ಆ್ಯಕ್ಟರ್ ಅಂದಿದ ತಕ್ಷಣ ಇಟ್ ಈಸ್ ಜಸ್ಟ್ ನಾಟ್ ಅಬೌಟ್ ಡ್ಯಾನ್ಸ್ ಆಗೋದು ಆಗಲಿ, ಫೈಟನ್ನು ಮಾಡೋದು ಅಷ್ಟೇ ಅಲ್ಲ. ಆ್ಯಕ್ಟಿಂಗ್ ಅಂದಿದ ತಕ್ಷಣ ಪ್ರತಿಯೊಂದು ಮಾಡಬೇಕು. ಓಕೆ ಈ ಥರ ಒಂದು ಪಾತ್ರ ಮಾಡ್ಬೋದಾ ಅಂದಿದ ತಕ್ಷಣ ನಾವು ಮಾಡ್ಬೋದು ಅಂತ ಜನರಿಗೆ ಅನಿಸ್ಬೇಕು. ಅದೋ ಒಂದು ಇಂಟೆನ್ಷನ್. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ರಾಜ್ಕುಮಾರ್ ಅವ್ರದ್ದು ಯಾವ ಪಾತ್ರ ಹೇಳ್ತೀರಾ, ಎಲ್ಲ ಥರ ಪಾತ್ರದಲ್ಲೂ ಮಾಡಿದ. ಇಲ್ಲ ನಾನು ಬರೀ ಕಮರ್ಷಿಯಲ್ಲೇ ಮಾಡ್ತೀನಿ ಅಂದಿದ್ರೆ ಇವಾಗ ಭಕ್ತ ಕುಂಬಾರ ಅನ್ನೋ ಒಂದು ಫಿಲಮ್ ಇರ್ತಾ ಇರಲಿಲ್ಲ, ಇಲ್ಲಾಂದರೆ ಭಕ್ತ ಪ್ರಹ್ಲಾದ ಅನ್ನೋ ಒಂದು ಫಿಲಮ್ ಇರ್ತಾ ಇರಲಿಲ್ಲ. ಐ ಟ್ರೈ ಟು ಎಕ್ಸ್ಪೆರಿಮೆಂಟ್ ಮೈ ಸೆಲ್ಫ್ ಆ್ಯಸ್ ಎನ್ ಆ್ಯಕ್ಟರ್. ನನಗೆ ಒಂದು ಭಯ ಪಟ್ಟರೆ ಹಿಂಗೆ ಜನ ಎಂಟರ್ಟೈನ್ ಪಡ್ತಾರೆ ಅದರಿಂದ. ಇಲ್ಲಿ ಇಲ್ವಾ ಬೇರೆ ಥರ ಮಾಡೋಣ. ಐ ಟ್ರೈ ಟು ಆಲ್ವೇಸ್ ಲುಕ್ ಡಿಫ್ರೆಂಟ್ ಇನ್ ಈಚ್ ಆಫ್ ಮೈ ಫಿಲ್ಮ್ಸ್, ಟ್ರೈ ಟು ಡೂ ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ನಾನು. ಸೊ ಆಲ್ವೇಸ್ ಇಟ್ ಈಸ್ ಕೈಂಡ್ ಆಫ್ ವರ್ಕಿಂಗ್ ಔಟ್ ಫಾರ್ ಮೀ ಅಂತ ಅನ್ಸುತ್ತೆ. ಎಗೇನ್ ಇವಾಗ ಏನು ನೀವು ವರ್ಕಿಂಗ್ ಔಟು ಅಥವಾ ಸಪ್ರೇಟ್ ಕತೆ ಅಂತೀವ, ಬಟ್ ಆ ರಿಮೇಕ್ ಅಂದಾಗ ಅದು ಅಷ್ಟೊಂದು ಚಾಲೆಂಜಿಂಗ್ ಆಗಿರಲ್ಲ. ಈಗ ನೀವು ಒಂದು ರಿಮೇಕ್ ಸಿನಿಮಾ ನೋಡಿದಾಗ ಅದು ತುಂಬ ಚೆನ್ನಾಗಿದೆ, ನಿಮಗೆ ಎಂಟರ್ಟೈನ್ ಆಗುತ್ತೆ, ಒಬ್ಬರು ಆಡಿಯನ್ನಾಗಿ ಎಂಟರ್ಟೈನ್ ಮಾಡ್ಕೊಳ್ತೀರಾ. ನೀವು ಅದನ್ನ ಮಾಡಬೇಕು ಅಂದಾಗ ಅಲ್ಲಿ ಸ್ವಲ್ಪ ಚಾಲೆಂಜು ಟಾಸ್ಕ್ ಸ್ವಲ್ಪ ಕಡಿಮೆನೇ ಅಂದ್ಕೊಳ್ತೀನಿ. ಯಾಕಂದರೆ ನೀವು ಒಂದು ಆಲ್ರೆಡಿ ಒಬ್ಬರು ಪ್ಲೇ ಮಾಡಿರೋ ರೋಲ್ ನೀವು ಪ್ಲೇ ಮಾಡ್ತೀರಾ, ಬಟ್ ಅದೇ ಸ್ವಮೇಕಲ್ಲಿ ಚಿರಂಜೀವಿನೇ ಒಂದು ರೋಲ್ ಆಗಿರ್ತಾರಲ್ಲಿ. ಸೊ ಅದು ಮೋಸ್ಟ್ ಚಾಲೆಂಜಿಂಗ್ ಅನ್ಸಲ್ವಾ ನಿಮಗದು? ಆ್ಯಕ್ಚುಲಿ ರಿಮೇಕ್ ಅಂದಿದ ತಕ್ಷಣ ಚಾಲೆಂಜಿಂಗ್ ಜಾಸ್ತಿನೇ ಇರುತ್ತೆ ನನ್ನ ಪ್ರಕಾರವಾಗಿ. ಯಾಕೆಂದರೆ ನೀವೊಂದು ಫಿಲಮ್ನ ನೋಡಿರ್ತೀರ, ಅದೇ ಫಿಲಮ್ನ ನಾನು ತಿರ್ಗಿ ಇಲ್ಲಿ ಮಾಡ್ತಾಯಿದ್ದೀನಿ ಅಂದಾಗ ನನಗೆ ಗೊತ್ತಿಲ್ಲ ತುಂಬ ಪ್ರೆಷರ್ ಇರುತ್ತೆ. ಆಟೋಮೆಟಿಕ್ಕಾಗಿ ಜನ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು ಚೆನ್ನಾಗಿ ಮಾಡಿದ್ದಾರೆ, ಇವ್ನು ಚೆನ್ನಾಗಿ ಮಾಡಿದ್ದಾನೆ, ಇವ್ನು ಚೆನ್ನಾಗಿ ಮಾಡಿದಾರ ಅನ್ನೋದನ್ನು ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸಮ್ವೇರ್ ನಮಗೆ ಗೊತ್ತಿಲ್ಲ ಒಂದು ಪ್ರೆಷರ್ ಜಾಸ್ತಿ ಆಗುತ್ತೆ. ಓಕೆಪ್ಪ ಆ ಸೀನಲ್ಲಿ ಚೆನ್ನಾಗಿ ಮಾಡಿದಾನ, ಅಥವಾ ಈ ಸೀನಲ್ಲಿ ಅದಕ್ಕಿಂತ ಚೆನ್ನಾಗಿ ಮಾಡ್ಬೇಕಂದ್ರೆ ನನ್ನ ತಲೆಯಲ್ಲಿ ಒಂದು ಬರುತ್ತೆ. ಅವನಿಗೆ ಆ ಗೆಟಪ್ ಹಂಗಿದೆ ಅವ್ರದ್ದು, ಸರಿ ನಾ ಈ ಗೆಟಪ್ ಹಿಂಗೆ ಮಾಡ್ಕೊಳ್ಳೋಣ, ಈ ಗೆಟಪ್ ನಮ್ಗೆ ಸೆಟ್ ಆಗತ್ತಾ, ನಮ್ಮ ನೇಟಿವಿಟಿಗೆ ವರ್ಕೌಟ್ ಆಗುತ್ತಾ. ನನ್ನ ಫಿಲ್ಮ್ಸ್ನ ನಾನು ಈ ಥರ ಯೋಚನೆ ಮಾಡೋದು. ಆ್ಯಂಡ್ ನೀವು ಹೇಳ್ದಂಗೆ ಸೊಮೇಕ್ ಅಂದಿದ ತಕ್ಷಣ ಆ್ಯಸ್ ಯು ಸೆಡ್ ಅದೊಂದು ಅಡ್ವಾಂಟೇಜೆ. ಬಟ್ ಇಲ್ಲಿವರೆಗೂ ನನ್ನ ಕೆರಿಯರಲ್ಲಿ ಬಂದಿರೋಂಥ ಒಂದು ರೀಮೇಕ್ಸ್ ಫಿಲಮ್ಸಲ್ಲಿ ನಾನು ಎಷ್ಟು ವಿಭಿನ್ನವಾಗಿ, ಎಷ್ಟು ಡಿಫ್ರೆಂಟಾಗಿ, ಎಷ್ಟು ಎಂಟರ್ಟೈನಿಂಗಾಗಿ ಮಾಡೋದಕ್ಕಾಗುತ್ತೋ ಅಷ್ಟು ಎಂಟರ್ಟೈನಿಂಗಾಗಿ ಮಾಡಿದ್ದೀನಿ. ಈಗೇನ್ ಚಿರಂಜೀವಿಗೆ ನಿಮ್ಮ ಮಾವ ಕೂಡ ತಮಿಳ್ ಇಂಡಸ್ಟ್ರಿಲ್ ದೊಡ್ಡ ಸ್ಟಾರ್, ಅವರು ಎಲ್ಲೂ ತಮಿಳಿಗೆ ಹೋಗಬೇಕು ಅಥವಾ ತಮಿಳಲ್ಲಿ ಟ್ರೈ ಮಾಡೋಣ, ಅಲ್ಲಿಂದ ಆಫರ್ಗಳು ಬಂದಿರೋದು ಈ ಥರ ಏನಾದರೂ? 101% ತುಂಬ ಆಫರ್ಸ್ ಬಂದಿದೆ. ಗೊತ್ತಿಲ್ಲ ನನ್ನ ಯಾವಾಗ ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಇಟ್ ಈಸ್ ಅಬೌಟ್ ಫೇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಖಂಡಿತವಾಗ್ಲೂ ತಮಿಳ್ ತೆಲುಗು ಫಿಲಮ್ ಮಾಡಬೇಕನ್ನೋ ಒಂದು ಆಸೆ ಇದೆ. ಬಟ್ ಐ ಆಮ್ ನಾಟ್ ಶೋರ್ ಯಾವಾಗ ಮಾಡ್ತೀನಿ ಅನ್ನೋದು. ಹಂಗೆ ಅಂದ್ಬಿಟ್ಟು ನಾನು ಕನ್ನಡ ಫಿಲಮ್ಸ್ನ ಬಿಟ್ಬಿಡ್ತೀನಿ ಅನ್ನೋದೇನು ಅಂತ ಏನಿಲ್ಲ. ಆ್ಯಸ್ ಎನ್ ಆ್ಯಕ್ಟರ್ ನಾನು ಆಗಲೇ ಹೇಳ್ದಂಗೆ ಆ್ಯಸ್ ಎನ್ ಆ್ಯಕ್ಟರ್ ಒಂದೇ ಜಾಗದಲ್ಲೇ ಇದ್ದು ಒಂದೇ ಜಾಗದಲ್ಲಿ ಇರಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಜಾಗಕ್ಕೂ ಹೋಗಬೇಕು. ಆ್ಯಸ್ ಎನ್ ಆ್ಯಕ್ಟರ್ ಐ ವಾಂಟ್ ಎಕ್ಸ್ಪ್ಲೋರ್ ಎವ್ರಿ ಇಂಡಸ್ಟ್ರಿ. ಯಾಕಂದರೆ ಇವಾಗ ನೋಡಿ ಏನಾಗ್ತದೆ, ಇವಾಗ ಸುದೀಪ್ ಅವರು ಕನ್ನಡದಿಂದ ತೆಲುಗುಗೆ ಹೋದರು, ಹೋಗಿದ್ದಾರೆ. ಇವಾಗ ತೆಲುಗುವಿಂದ ಎಲ್ಲ, ಇವಾಗ ರಾಮ್ ಚರಣ್ ಅವರು ತೆಲುಗುವಿಂದ ಹಿಂದಿಗೆ ಹೋದರು, ಇವಾಗ ಋತಿಕ್ ಅವರು ಹಿಂದಿಯಿಂದ ಇಂಗ್ಲೀಷ್ಗೆ ಹೋದರು. ಇಲ್ಲ ನಮ್ಮದು ಇದೇ ಇಂಡಸ್ಟ್ರಿ, ನಾವು ಇಲ್ಲೇ ಇರ್ತೀವಿ ಅಂತಿದ್ರೆ ಇಟ್ ಈಸ್ ಅಬೌಟ್ ಗೋಯಿಂಗ್, ಎಕ್ಸ್ಪ್ಲೋರಿಂಗ್ ಯುವರ್ ಸೆಲ್ಫ್, ಗೆಟಿಂಗ್ ಟು ನೋ ಮೋರ್ ಆ್ಯಸ್ ಎನ್ ಆ್ಯಕ್ಟರ್. ಕರೆಕ್ಟ್. ನನಗೆ ಅದೊಂದು ಇಂಟೆನ್ಷನ್ ಇದೆ. ಬಟ್ ಐ ಡೋಂಟ್ ನೋ ಯಾವಾಗ ನಾನು ಮಾಡ್ತೀನಿ ಅನ್ನೋದು. ಬೇರೆ ಭಾಷೆಯವರು ಕನ್ನಡದ ಹೀರೋನ ನೋಡಿ ಅಪ್ರಿಷಿಯೇಟ್ ಮಾಡ್ತಾರೆ. ಇಲ್ಲಿವರೆಗೂ ಅಪ್ರಿಷಿಯೇಟ್ ಮಾಡಿದ್ದಾರೆ, ಖಂಡಿತವಾಗ್ಲೂ ಮುಂದಕ್ಕೂ ಅಪ್ರಿಷಿಯೇಟ್ ಮಾಡ್ತಾರೆ. ಆ್ಯಂಡ್ ಎಟ್ ಪ್ರೆಸೆಂಟ್ ಅಂತೂ ನೀವು ತುಂಬ ಬಿಸಿ ಇದ್ದೀರಾ. ವರ್ಧನಾಯಕ ಹಿಟ್ ಆದಮೇಲೆ ಬ್ಯಾಕ್ ಟು ಬ್ಯಾಕ್ ಆಫರ್ಗಳು. ಇವಾಗ ಚಂದ್ರಲೇಖ ರಿಲೀಸ್ ಆಗ್ತಿದೆ, ಅದು ಬಿಟ್ಟು ನೆಕ್ಸ್ಟ್ ನಿಮ್ಮ ಅಜಿತ್ ರಿಲೀಸ್ಗಿದೆ, ಸಾಮ್ರಾಟ್ ಮಾಡ್ತಾ ಇದ್ದೀರಾ, ಅಗೇನ್ ರುದ್ರ ತಾಂಡವ ಇದೆ, ಸಾಕಷ್ಟು ಸಿನಿಮಾಗಳು ನಿಮ್ಮ ಕೈಯಲ್ಲಿದೆ. ಸೊ ಇದ್ರ ಮಧ್ಯದಲ್ಲಿ ನೀವು ತಮಿಳಿಂದ ಏನಾದರೂ ಡಿಸ್ಕಷನ್ನು, ಕತೆ ರೆಡಿ ಆಗ್ತಿದೆ, ಆ ಥರ ನಡೀತಾ ಇದೆಯಾ ಹೇಗೆ? ಇಲ್ಲ, ಆಗಲೇ ಹೇಳ್ದಂಗೆ ತುಂಬ ಆಫರ್ಸ್ ಬಂದಿದೆ. ಮೆಂಟಲಿ ನೀವಂತೂ ರೆಡಿ ಆಗಿಲ್ಲ, ಇನ್ನೂ ಮೆಂಟಲಿ ರೆಡಿ ಆಗಿಲ್ಲ ಅಷ್ಟೇ. ನಾನು ರೆಡಿ ಆದರೆ ಎನಿ ಟೈಮ್ ಚಿರಂಜೀವಿ ಅವ್ರ ತಮಿಳು ಸಿನಿಮಾ ಸ್ಟಾರ್ಟ್ ಆಗತ್ತೆ. ಆದರೆ ಸುಮ್ಮನೆ ಹಂಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅಷ್ಟೇ, ವಾಪಸ್ ಇಲ್ಲಿಗೆ ಬರ್ತೀನಿ. ಇಟ್ ಇಸ್ ನಾಟ್ ದಟ್ ನಾನು ಅಲ್ಲಿಗೆ ಹೋಗಿ ಅಲ್ಲೇ ಎದ್ದು ಬಿಡ್ತೀನಿ ಅನ್ನೋದೇನಿಲ್ಲ. ಬಟ್ ಖಂಡಿತವಾಗ್ಲೂ ಇಲ್ಲಿ ಎದ್ದಿರ್ತೀನಿ. ಅಲ್ಲೇ ಇರ್ತೀರ.
ಆ್ಯಂಡ್ ನಿಮ್ಮ ಮಾವನ ಕಡೆಯಿಂದ ನಿಮಗೆ ಯಾವ ರೀತಿ ಒಂದು ಸಪೋರ್ಟ್ ಸಿಕ್ತು ಹೀರೋ ಆದಮೇಲೆ? ಖಂಡಿತವಾಗ್ಲೂ ಈಸ್ ಆಲ್ವೇಸ್ ಬೀನ್ ಸಪೋರ್ಟಿವ್. ಅಂದರೆ ಅಡ್ವೈಸ್ಗಳಾಗಲಿ ಇವಾಗಿಂತ ಇದು ಫಿಲ್ಮಿಗೆ ಬಂದಾದ್ಮೇಲೆ ಅಂತ ಅಲ್ಲ, ನನ್ನ ಚಿಕ್ಕ ವಯಸ್ಸಿಂದನೂ ಕಿಶೋರ್ ಅಂಕಲ್ನ ಕೇಳ್ತಾ ಇದ್ದೆ, ಅವ್ರನ್ನ ಬಿಟ್ಟರೆ ಅರ್ಜುನ್ ಅಂಕಲ್ನ ಕೇಳ್ತಾ ಇದ್ದೆ ನಾನು. ಇವರಿಬ್ಬರನ್ನೇ ನಾನು ಜಾಸ್ತಿ ಕೇಳ್ತಾ ಇದ್ದಿದ್ದು, ಏನೇ ಬೇಕು ಏನೇ ಮಾಡಬೇಕು ಅಂದ್ರೂ ನಮ್ಮ ಅಪ್ಪ ಅಮ್ಮನಿಗಿಂತ ಅವರಿಬ್ಬರನ್ನೇ ಜಾಸ್ತಿ ನಾನು ಕೇಳ್ತಾ ಇದ್ದೆ. ಖಂಡಿತವಾಗ್ಲೂ ಒಬ್ಬ ಆ್ಯಕ್ಟರ್ ಆಗಾದ್ಮೇಲೆ ಒಬ್ಬ ಸೀನಿಯರ್ ಆ್ಯಕ್ಟರ್ ಆಗಿ ಇಲ್ಲ ಒಂದು ನಮ್ಮ ತಂದೆ ಸ್ಥಾನದಲ್ಲಿ ನಿಂತು ನಾನು ಒಬ್ಬ ಮಗನ್ನ ಯಾವ ಥರ ಗೈಡ್ ಮಾಡಬೇಕು ಆ ಥರ ಖಂಡಿತವಾಗ್ಲೂ ಪ್ರತಿಯೊಂದು ಫಿಲ್ಮ್ಗೂ ಗೈಡ್ ಮಾಡಿದ್ದಾರೆ ಅವ್ರು ನನಗೆ. ಅಗೇನ್ ಚಿರಂಜೀವಿ ಸರ್ಜಾ ವಾಯುಪುತ್ರದಲ್ಲಿ ಬಂದಿರೋದು ಒಂದು ಮಾಸ್ ಬಾಡಿ, ಹ್ಯೂಜ್ ಬಾಡಿ ಇಟ್ಕೊಂಬಂದ್ರೆ 6 ಪ್ಯಾಕ್. ಅಗೇನ್ ಆ ಸಾಂಗಲ್ಲೇ ಗೊತ್ತಾಗುತ್ತೆ ನೀವು ನಡ್ಕೊಂಬರ್ಬೇಕಾದ್ರೆ ಸಮುದ್ರದಿಂದ. ಅದಾದಮೇಲೆ ಯಾವ ಸಿನಿಮಾದಲ್ಲಿ ನೀವು ಬಾಡಿ ಎಕ್ಸ್ಪೋಸ್ ಮಾಡಿಲ್ಲ ಮತ್ತೆ ಆ್ಯಕ್ಚುಲಿ ಅದು ಪ್ಲಾನ್ ಇದೆಯಾ ಏನಾದರೂ ನೆಕ್ಸ್ಟ್ ಮತ್ತೆ 6 ಪ್ಯಾಕು ಫುಲ್ ರೆಡಿಯಾಗಿ ಎಕ್ಸ್ಪೋಸ್ ಮಾಡಬೇಕು ನಾನು? ಖಂಡಿತವಾಗ್ಲು ನಾನು ಆಗಲೇ ಹೇಳಿದಾಗ ಪ್ರತಿಯೊಂದು ಫಿಲಮಲ್ಲೂ ಬೇರೆ ಬೇರೆ ಥರ ಕಾಣಿಸ್ಕೋಬೇಕಂತ ಇಷ್ಟಪಡೋನು ನಾನು. ಖಂಡಿತವಾಗ್ಲೂ ಇವಾಗ ಸದ್ಯದಲ್ಲೇ ನೀವೆಲ್ಲ ಇಷ್ಟಪಡೋಂಗೆ 6 ಪ್ಯಾಕ್ಸು, ಗುಡ್ ಬಾಡಿ. ಈ ಗುಡ್ ಬಾಡಿ ಅಂದ ತಕ್ಷಣ ನನ್ನದೇ ಆದಂಥ ಒಂದು ವ್ಯೂ ಇದೆ. ಓಕೆ, ಅದು ಇಟ್ ಟೇಕ್ಸ್ ಟೈಮ್, ಬಟ್ 101% 6 ಪ್ಯಾಕ್ ಸಮೇತವಾಗಿ ಬರ್ತೀನಿ. ಯಾವ ಸಿನಿಮಾ ಅದೇ ಹೇಳಬಾರ್ದು. ಓಕೆ, ಅಂದರೆ ಹೊಸ ಸಿನಿಮಾ ಅನೌನ್ಸ್ ಆಗ್ತಿರೋ ಒಂದು ಸಿನಿಮಾದಲ್ಲಿ ಹೊಸ ಸಿನಿಮಾಕ್ಕೆ ಅದಕ್ಕೆ ರೆಡಿ ಆಗ್ತಾ ಇದ್ದೀರಾ? ಓಕೆ. ಆ್ಯಂಡ್ ನಿಮ್ಮ ಈ ವರ್ಷದ ಸಿನಿಮಾ ಜರ್ನಿ ಏನೊಂದು 5 ಇಯರ್ಸ್ ಜರ್ನಿ, ಇಲ್ಲಿ ನಿಮಗೆಲ್ಲೋ ಒಂದು ಕಡೆ ನಾನು ಇದು ಮಾಡಬಾರ್ದಿತ್ತು, ತಪ್ಪು ಮಾಡಿದೆ ಅನ್ನೋದು ಏನೋ ಒಂದು ಕಾಡ್ತಾ ಇದೆಯಾ ಮನಸ್ಸಲ್ಲಿ? ಅದು ಸಿನಿಮಾನೇ ಆಗಿರ್ಬೋದು, ಒಪ್ಕೊಂಡಿರೋ ಚಿತ್ರಗಳಾಗಿರ್ಬೋದು, ಅಥವಾ ಬೇರೆ ಏನೋ ಆಗಿರ್ಬೋದು? ಒಂದು ಕಾಡ್ತಾ ಇದೆ ಏನಂದರೆ 5 ವರ್ಷದಲ್ಲಿ ಎಲ್ಲ ಹೀರೋಸ್ ಒಂದು ಕಡಿಮೆ ಅಂದ್ರೂ ಒಂದು 10-15 ಫಿಲಮ್ ಆಗ್ಬಿಟ್ಟಿರೋರು. ನನ್ನ 5 ಇಯರ್ಸ್ ಆಫ್ ಕೆರಿಯರಲ್ಲಿ ಸುಮಾರು 7 ಫಿಲಮ್ಸ್ ಅಷ್ಟೇ ಮಾಡಿರೋದು. ನನಗೆ ಒಂದೇ ಒಂದು ಬೇಜಾರು ಏನಂದರೆ ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಅನ್ನೋದು ಒಂದೇ ಒಂದು ಬೇಜಾರು. ಅಷ್ಟು ಬಿಟ್ಟರೆ ನೋ ರಿಗ್ರೆಟ್ಸ್. ಬಟ್ ಅಗೇನ್ ಇದೊಂದು ಬ್ಯೂಟಿಫುಲ್ ಜರ್ನಿ, ತುಂಬ ಕಲಿಯೋದಕ್ಕೆ ಅವಕಾಶ ಸಿಕ್ತು. ಬಟ್ ಅದನ್ನು ಸರಿಪಡಿಸ್ಕೊಂಡು ಇನ್ನು ಮುಂದೆ ಬರೋ ವರ್ಷಗಳನ್ನ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಚಿರುಗೆ ಯಾವ ರೀತಿ ಒಂದು ಪಾತ್ರ ಮಾಡಬೇಕು ಅಂತ ಆಸೆ ಇದೆ? ಇಂಥದ್ದೊಂದು ಮಾಡಲೇಬೇಕು, ನಾನು ಟ್ರೈ ಮಾಡಬೇಕು. ಅಯ್ಯೋ ಅಂಥದ್ದು ಯಾವುದು ತಲೆಯಲ್ಲಿಲ್ಲ. ಓಕೆ, ಬಟ್ ಏನಾದರೂ ಒಂದು ಡಿಫ್ರೆಂಟ್, ಒಂದು ಫುಲ್ ಫ್ಲೆಶ್ಡ್ ವಿಲನಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಗೊತ್ತಿಲ್ಲ, ಅಂದರೆ ನೆಗೆಟಿವ್ ರೋಲಲ್ಲಿ ಒಂದು ಮಾಡಬೇಕನ್ನೋ ಭಾರಿ ಆಸೆ. ಯಾವಾಗಲೂ ನನ್ನ ತಮ್ಮನಿಗೆ ಅದೇ ಹೇಳ್ತೇನೆ, ತಪ್ಪಿ ಮಗನೇ ನಾನು ನೀನೇನಾದ್ರು ಫಿಲಮ್ ಮಾಡಿದ್ರೆ ನೀನು ಫುಲ್ ಫ್ಲೆಶ್ಡ್ ಹೀರೋ ಆಗಿ ಮಾಡು, ನಾನು ಫುಲ್ ಫ್ಲೆಶ್ಡ್ ವಿಲನಾಗಿ ಮಾಡ್ತೀನಿ ಅಂತ ಒಂದು ಯಾವಾಗಲೂ ಒಂದು ಡಿಸ್ಕಷನ್ ನಡೀತಾ ಇರುತ್ತೆ ನಮ್ಮ ಮನೇಲಿ. ಅದೇನೋ ಗೊತ್ತಿಲ್ಲ, ಒಂದು ಒಲವು ವಿಲನಿಶ್ ಆಗಿ ಮಾಡಬೇಕು ಅನ್ನೋದು ಒಂದು ಒಲವಿದೆ. ತುಂಬ ಚಾಲೆಂಜಿಂಗ್ ಆಗಿರುತ್ತೆ ನೆಗೆಟಿವ್ ರೋಲ್ ಅಂತ. ಖಂಡಿತವಲ್ಲ, ತುಂಬ ಅಂದರೆ ಅಗೇನ್ ಇಟ್ ಈಸ್ ಅ ಎಕ್ಸ್ಪೆರಿಮೆಂಟ್. ನನ್ನನ್ನು ಹೀರೋ ಅಂತ ನೋಡಿ ಇದ್ದಕ್ಕಿದ್ದಂಗೆ ಒಬ್ಬ ವಿಲನಾಗಿ ನೋಡಿದ್ರೆ ಹೆಂಗಿರತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಓಕೆ, ಬಟ್ ಗೊತ್ತಿಲ್ಲ ಅದು ಜನ ಯಾವ ಥರ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋದು. ಚಿರು ಪರ್ಸ್ನಲ್ ಲೈಫಲ್ಲಿ ಹಾಬೀಸ್ ಎಲ್ಲ ಏನು ಮಾಡ್ತಾರೆ ಫ್ರೀ ಇದ್ದಾಗ? ಖಂಡಿತವಾಗ್ಲೂ ನನಗೆ ನನ್ನದೇ ಆದಂಥ ಒಂದು ಚಿಕ್ಕ ಸರ್ಕಲ್ ಆಫ್ ಫ್ರೆಂಡ್ಸ್ ಇದೆ. ಸೊ ಎಲ್ಲರೂ ಹೋಗಿ ಮೀಟ್ ಮಾಡ್ತೀನಿ. ಆ್ಯಂಡ್ ಎಲ್ಲ ಇದು ನಮ್ಮ ವಯಸ್ಸು ಹುಡುಗರು ಏನೇನು ಮಾಡ್ತಾರೆ ಪ್ರತಿಯೊಂದೂ ಮಾಡ್ತೀನಿ. ಎಲ್ಲ ಊರು ಸುತ್ಕೊಂಡಿರೋದು ಆ್ಯಂಡ್ ಎಲ್ಲಿಗಂದರೆ ಅಲ್ಲಿಗೆ ಹೋಗೋದು. ಒಂದು ನನ್ನ ವಯಸ್ಸು ಹುಡುಗರು ಏನೇನು ಮಜಾ ಮಾಡ್ತಾರೆ ಎಲ್ಲ ಮಜಾನೂ ಮಾಡ್ತೀನಿ. ಏನು ಒಂದೇ ಅಂದರೆ ನಮ್ಮ ಹುಡುಗರು ಯಾವಾಗಲೂ ನನಗೆ ಕಂಪ್ಲೇಂಟ್ ಮಾಡೋದಂದರೆ ಹೊರಗಡೆ ಬಂದಾಗ ನೀನು ಯಾಕೆ ನಮ್ಮ ಜೊತೆ ಇದ್ದಂಗೆ ಇರೋಲ್ಲ ಅಂತ ಒಂದು ಕಂಪ್ಲೇಂಟ್ ಮಾಡ್ತಾಯಿರ್ತಾರೆ. ನನಗೆಲ್ಲ ಒಂದು ಕಾನ್ಷಿಯಸ್, ಅಪ್ಪ ನಾನು ಇರ್ತೀನಪ್ಪ, ಆದರೆ ನನ್ನ ಸುತ್ತಮುತ್ತ ಇರೋಂಥ ಜನರು ಅದು ನನ್ನ ಕಾನ್ಷಿಯಸ್ ಮಾಡ್ಬಿಡ್ದು. ಚಿರಂಜೀವಿ ಸರ್ಜಾ ಅಂತ ಬರೋದು, ಆಟೋಗ್ರಾಫ್ ತೊಗೊಳ್ಳೋದು, ಅದೆಲ್ಲ ಒಂದು ಕಡೆ ಭಾರಿ ಖುಷಿಯಾಗತ್ತೆ. ಅಟ್ ದ ಸೇಮ್ ಟೈಮ್ ನನ್ನ ಒಂಥರ ಕಾನ್ಷಿಯಸ್ ಮಾಡುತ್ತೆ. ಓಕೆ, ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಕರೆಕ್ಟಾಗಿರ್ಬೇಕು ಅನ್ನೋ ಒಂದು ರಿಸ್ಟ್ರಿಕ್ಷನ್ ನನಗೆ ಒಂದು ಸ್ಟಾಪ್ ಮಾಡುತ್ತೆ. ಆ್ಯಂಡ್ ವೇರಾಸ್ ನನ್ನ ಫ್ರೆಂಡ್ಸಿಗೆ ಒಂದು ಗುರು ಏನು ಗುರು ಒಂದು ಅಂತ ಅವರೆಲ್ಲ ಅನ್ಕೊತಾ ಇರ್ತಾರೆ. ಬಟ್ ಮೋಸ್ಟ್ ಆಫ್ ದ ಮೀಟಿಂಗ್ ಆಗಿರಲಿ, ಒಂದು ಗೆಟ್ ಟುಗೆದರ್ ಆಗಿರಲಿ, ಎಲ್ಲ ನನ್ನ ಫ್ರೆಂಡ್ಸ್ ಮನೇಲಿರುತ್ತೆ, ಇಲ್ಲ ನಮ್ಮ ಮನೇಲಿರುತ್ತೆ. ಇದೊಂದು ಚಿಕ್ಕ ಪ್ರಪಂಚ ನಂದು. ಆ್ಯಂಡ್ ಇಲ್ಲಿವರೆಗೂ ಒಂದು ಖುಷಿ ಏನು ಅಂದರೆ, ಇಲ್ಲಿವರೆಗೂ ನನ್ನ ಫ್ರೆಂಡ್ಸಿಗೆ ನಾನು ಒಬ್ಬ ಆ್ಯಕ್ಟ್ರಾಗಿ ನಡ್ಕೊಂಡಿಲ್ಲ, ಇವನು ಆ್ಯಕ್ಟರ್ ಅಂತ ಅವ್ರು ತಿಳ್ಕೊಳ್ಳೋಂಗೂ ಮಾಡಿಲ್ಲ. ನಾನು ಚಿಕ್ಕ ಬ್ರೇಕ್ ತೊಗೊಂಡು ಹಾಗೆ ವಾಪಸ್ ಬನ್ನಿ, ನಾನು ನನ್ನ ಸಿನಿಮಾ ಮುಂದುವರಿಯುತ್ತೆ.